ನಮಸ್ಕಾರ ರೈತ ಬಾಂಧವರೇ, ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ದೇಶದ ಬೆನ್ನೆಲುಬಾಗಿರುವ ಪ್ರತಿಯೊಬ್ಬ ರೈತನಿಗೂ ಅತಿ ಅವಶ್ಯಕವಾಗಿ ಬೇಕಾಗಿರುವ ಒಂದು ಬಹುಮುಖ್ಯ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅದೇ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈಗ ಇಡೀ ದೇಶದ ರೈತ ಸಮುದಾಯ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾತುರದಿಂದ ಕಾಯುತ್ತಿದೆ. ಈ ಹಣ ನಿಮ್ಮ ಖಾತೆಗೆ ಬರಲು ನೀವು ಪಾಲಿಸಲೇಬೇಕಾದ ಹೊಸ ನಿಯಮಗಳು ಯಾವುವು, ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಗಳು ಏನು ಹೇಳುತ್ತವೆ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನಿವತ್ತು ನಿಮಗೆ ಬಿಡಿಸಿ ಹೇಳುತ್ತೇನೆ. ಯೋಜನೆಯ ಮಹತ್ವ ಮತ್ತು ಬದಲಾವಣೆಗಳು. ಮೊದಲಿಗೆ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಪಿಎಂ ಕಿಸಾನ್ ಯೋಜನೆಯು ಕೇವಲ ಒಂದು ಹಣಕಾಸಿನ ನೆರವಲ್ಲ, ಅದು ರೈತರಿಗೆ ನೀಡುವ ಒಂದು ಗೌರವಧನ. ಆದರೆ ಕಳೆದ ಕೆಲವು ಕಂತುಗಳಿಂದ ನಾವು ಗಮನಿಸುತ್ತಿರುವಂತೆ ಲಕ್ಷಾಂತರ ರೈತರಿಗೆ ಬರಬೇಕಾದ ಹಣ ಸರಿಯಾದ ಸಮಯಕ್ಕೆ ತಲುಪುತ್ತಿಲ್ಲ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರವು ವ್ಯವಸ್ಥೆಯಲ್ಲಿ ತರುತ್ತಿರುವ ಪಾರದರ್ಶಕ ಬದಲಾವಣೆಗಳು. ಈ ಬಾರಿ 23ನೇ ಕಂತಿನ ಹಣವನ್ನು ಜಮಾ ಮಾಡುವ ಮೊದಲು ಸರ್ಕಾರವು ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ನೀವು ಈವರೆಗೆ ಎಷ್ಟು ಕಂತುಗಳನ್ನು ಪಡೆದಿದ್ದರೂ ಸರಿ, ಮುಂದಿನ ಹಣ ನಿಮ್ಮ ಕೈ ಸೇರಬೇಕು ಎಂದರೆ ನಿಮ್ಮ ದಾಖಲೆಗಳಲ್ಲಿ ಯಾವುದೇ ಲೋಪದೋಷ ಇರಬಾರದು. ಭೂದಾಖಲೆ ಮತ್ತು ಆಧಾರ್ ಲಿಂಕ್. ವಿಶೇಷವಾಗಿ ಈಗಿನ ದಿನಗಳಲ್ಲಿ ಭೂಮಿಯ ದಾಖಲೆಗಳಲ್ಲಿ ಅಕ್ರಮಗಳು ನಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ನಿಮ್ಮ ಹೆಸರಿನಲ್ಲಿರುವ ಜಮೀನಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡುವುದರಿಂದ ಆ ಭೂಮಿ ನಿಮ್ಮದೇ ಎನ್ನುವುದಕ್ಕೆ ಒಂದು ಭದ್ರವಾದ ಡಿಜಿಟಲ್ ಪುರಾವೆ ಸಿಕ್ಕಂತಾಗುತ್ತದೆ. ಇದರಿಂದ ಬೇರೆ ಯಾರೂ ನಿಮ್ಮ ಪಹಣಿಯನ್ನು ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಕೇವಲ ಪಿಎಂ ಕಿಸಾನ್ ಹಣಕ್ಕಾಗಿ ಮಾತ್ರವಲ್ಲದೆ, ಮುಂದಿನ ದಿನಗಳಲ್ಲಿ ನೀವು ಬ್ಯಾಂಕ್ ಸಾಲ ಪಡೆಯಲು ಹೋದಾಗ ಅಥವಾ ಬೆಳೆ ವಿಮೆ ಕ್ಲೈಮ್ ಮಾಡುವಾಗ ಈ ಆಧಾರ್ ಲಿಂಕ್ ಆಗಿರದಿದ್ದರೆ ನಿಮಗೆ ತುಂಬಾ ತೊಂದರೆ ಆಗಬಹುದು. ಇದನ್ನು ಮಾಡಿಸುವುದು ಹೇಗೆ ಎಂಬ ಗೊಂದಲ ಅನೇಕರಲ್ಲಿದೆ. ಇದಕ್ಕಾಗಿ ನೀವು ಯಾವುದೇ ದೊಡ್ಡ ಕಚೇರಿಗಳಿಗೆ ಅಲೆಯುವ ಅವಶ್ಯಕತೆ ಇಲ್ಲ. ನಿಮ್ಮ ಊರಿನ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿನ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಅಥವಾ ವಿಲೇಜ್ ಅಕೌಂಟೆಂಟ್ ಅವರನ್ನು ಭೇಟಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್, ಪಹಣಿ ಪ್ರತಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡಿ ಅಲ್ಲಿಯೇ ಈ ಲಿಂಕಿಂಗ್ ಕೆಲಸವನ್ನು ಪೂರ್ಣಗೊಳಿಸಬಹುದು. ಹಣ ಬಿಡುಗಡೆ ದಿನಾಂಕ ವಿಚಾರಕ್ಕೆ ಬರೋಣ. ಇನ್ನು ಎಲ್ಲರನ್ನೂ ಕಾಡುತ್ತಿರುವ ದೊಡ್ಡ ಪ್ರಶ್ನೆ ಎಂದರೆ ಹಣ ಯಾವಾಗ ಬಿಡುಗಡೆಯಾಗುತ್ತದೆ? ಕೇಂದ್ರ ಕೃಷಿ ಸಚಿವಾಲಯದ ಆಂತರಿಕ ಮೂಲಗಳ ಪ್ರಕಾರ ಜೂನ್ ತಿಂಗಳ ಆರಂಭದಲ್ಲಿ ಹಣ ಬಿಡುಗಡೆಯಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ಈ ಕಂತುಗಳನ್ನು 4 ತಿಂಗಳ ಅಂತರದಲ್ಲಿ ಬಿಡುಗಡೆ ಮಾಡುತ್ತದೆ. ಈ ಬಾರಿ ಚುನಾವಣೆಯ ನಂತರದ ಮೊದಲ ಪ್ರಮುಖ ಕಂತು ಇದಾಗಿರುವುದರಿಂದ ಇದರಲ್ಲಿ ಯಾವುದೇ ತಾಂತ್ರಿಕ ಅಡೆತಡೆಗಳು ಬಾರದಂತೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸುತ್ತಿದೆ. ರೈತರು ಮೇ ತಿಂಗಳ ಕೊನೆಯವರೆಗೂ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಮೇ ತಿಂಗಳ 25ನೇ ತಾರೀಕಿನ ನಂತರ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆಯಿದೆ. ಹಣ 2000 ಅಥವಾ 4000? ನೋಡಿ ಸ್ನೇಹಿತರೆ, ಸರ್ಕಾರವು ಯಾವುದೇ ಯೋಜನೆಯನ್ನು ರೂಪಿಸುವಾಗ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಳ್ಳುತ್ತದೆ. ದೇಶಾದ್ಯಂತ ಇರುವ 9.5 ಕೋಟಿ ರೈತರಿಗೆ ಒಮ್ಮೆಲೆ ಹಣ ಹೆಚ್ಚಿಸುವುದು ಅಷ್ಟು ಸುಲಭದ ಮಾತಲ್ಲ. ನೀವು ಗಮನಿಸಿರಬಹುದು, ಸರ್ಕಾರಗಳು ಉಚಿತ ಯೋಜನೆಗಳನ್ನು ನೀಡಿದಾಗ ಅದರ ಹೊರೆ ತೆರಿಗೆಯ ರೂಪದಲ್ಲಿ ಅಥವಾ ಬೆಲೆ ಏರಿಕೆಯ ರೂಪದಲ್ಲಿ ಮತ್ತೆ ಜನಸಾಮಾನ್ಯರ ಮೇಲೆಯೇ ಬೀಳುತ್ತದೆ. ಹಾಲಿನ ದರ, ಪೆಟ್ರೋಲ್, ಡೀಸೆಲ್ ಅಥವಾ ಸಾರಿಗೆ ವೆಚ್ಚಗಳು ಏರಿಕೆಯಾದಾಗ ಅದು ರೈತರಿಗೂ ಹೊರೆಯಾಗುತ್ತದೆ. ಹಾಗಾಗಿ ಸರ್ಕಾರವು ಸದ್ಯಕ್ಕೆ 2000 ರೂಪಾಯಿಗಳ ಕಂತನ್ನು ಮುಂದುವರಿಸಲು ತೀರ್ಮಾನಿಸಿದೆ. ಹಣ ಹೆಚ್ಚಾಗುವುದಕ್ಕಿಂತ ಹೆಚ್ಚಾಗಿ ಇರುವ ಹಣ ಪ್ರತಿ ರೈತನಿಗೂ ಸರಿಯಾದ ಸಮಯಕ್ಕೆ ತಲುಪುವುದು ಬಹಳ ಮುಖ್ಯವಾಗಿದೆ. ಇ-ಕೆವೈಸಿ ಮತ್ತು ಡಿಬಿಟಿ. ಈ ಯೋಜನೆಯಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಎಂದರೆ ಇ-ಕೆವೈಸಿ. ಹಳೆಯ ಫಲಾನುಭವಿಗಳು ಅನೇಕರು ಇನ್ನೂ ತಮ್ಮ ಇ-ಕೆವೈಸಿಯನ್ನು ಪೂರ್ಣಗೊಳಿಸಿಲ್ಲ. ಇದನ್ನು ನೀವು ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಅಥವಾ ಹತ್ತಿರದ ಸಿಎಸ್ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ಪೂರ್ಣಗೊಳಿಸಬಹುದು. ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಫೋನಿಗೆ ಒಟಿಪಿ ಬರುವ ಮೂಲಕ ಇದನ್ನು ಸರಳವಾಗಿ ಮಾಡಬಹುದು. ಇದನ್ನು ಮಾಡದೇ ಇದ್ದರೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಡಲ್ಪಟ್ಟರೂ ನಿಮಗೆ ತಿಳಿಯುವುದಿಲ್ಲ. ರೈತರು ಕೃಷಿಯಲ್ಲಿ ಎದುರಿಸುವ ಸಂಕಷ್ಟಗಳ ಬಗ್ಗೆ ನಮಗೆ ಅರಿವಿದೆ. ಬಿತ್ತನೆ ಸಮಯದಲ್ಲಿ ಅಥವಾ ಗೊಬ್ಬರ ಕೊಳ್ಳುವಾಗ ಈ 2000 ರೂಪಾಯಿ ಕೂಡ ಒಂದು ದೊಡ್ಡ ಆಸರೆಯಾಗಿ ನಿಲ್ಲುತ್ತದೆ. ಈ ಕಂತಿನ ಹಣವನ್ನು ಪಡೆಯಲು ನೀವು ಯಾವುದೇ ಮಧ್ಯವರ್ತಿಗಳ ಮೊರೆ ಹೋಗಬೇಡಿ. ಸರ್ಕಾರವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುತ್ತದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಸೌಲಭ್ಯ ಸಕ್ರಿಯವಾಗಿದೆಯೇ ಎಂದು ಒಮ್ಮೆ ಬ್ಯಾಂಕ್ಗೆ ಹೋಗಿ ಖಚಿತಪಡಿಸಿಕೊಳ್ಳಿ. ಅನೇಕ ಬಾರಿ ಆಧಾರ್ ಸೀಡಿಂಗ್ ಆಗದ ಕಾರಣ ಹಣ ವಾಪಸ್ ಹೋದ ಉದಾಹರಣೆಗಳಿವೆ.
ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ನ ಮುಖ್ಯ ಉದ್ದೇಶವೇ ರೈತರಿಗೆ ನಿಖರವಾದ ಮತ್ತು ಸತ್ಯವಾದ ಮಾಹಿತಿಯನ್ನು ತಲುಪಿಸುವುದು. ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ದಾಖಲೆಗಳನ್ನು ಅಪ್ಡೇಟ್ ಮಾಡಿ ಸೌಲಭ್ಯವನ್ನು ಪಡೆದುಕೊಳ್ಳಿ. ಕೃಷಿ ಕೇವಲ ಬೆವರಿನ ಕೆಲಸವಲ್ಲ, ಅದು ಈಗ ಬುದ್ಧಿವಂತಿಕೆಯ ಕೆಲಸವೂ ಆಗಿದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಸರ್ಕಾರದ ಯೋಜನೆಗಳನ್ನು ಹೇಗೆ ಸುಲಭವಾಗಿ ಪಡೆದುಕೊಳ್ಳಬಹುದು ಎನ್ನುವುದನ್ನು ನಾವಿನ್ನು ಮುಂದೆ ಹಂತ-ಹಂತವಾಗಿ ತಿಳಿಸಿಕೊಡುತ್ತೇವೆ. ಕೊನೆಯದಾಗಿ ನೆನಪಿಡಿ, ಜೂನ್ ಮೊದಲ ವಾರದಲ್ಲಿ ಈ ಸಂಭ್ರಮದ ಸುದ್ದಿ ಬರಲಿದೆ. ಅಷ್ಟರ ಒಳಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಧಾರ್ ಮತ್ತು ಪಹಣಿ ಲಿಂಕ್ ಮಾಡಿಸುವ ಪ್ರಕ್ರಿಯೆಯನ್ನು ಮುಗಿಸಿರಿ. ಈ ವಿಷಯವನ್ನು ನಿಮ್ಮ ನೆರೆಹೊರೆಯವರಿಗೂ ತಿಳಿಸಿ ಎಲ್ಲರೂ ಸೌಲಭ್ಯ ಪಡೆಯುವಂತೆ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ಬಾರಿ ಸಿಗೋಣ. ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಕೃಷಿಯಲ್ಲಿ ಲಾಭವನ್ನು ಕಾಣಿರಿ, ಉತ್ತಮ ಆರೋಗ್ಯವಂತರಾಗಿರಿ. ಜೈ ಜವಾನ್, ಜೈ ಕಿಸಾನ್.